ನಮಸ್ಕಾರ ಎಲ್ಲರಿಗೂ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈ ಸಂಜೆಯ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇರುವಂತಹ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀಯುತ ಸಿದ್ದರಾಮಯ್ಯ ಸರ್ ಅವರಿಗೆ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಗಳ ಮೂಲಕ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಜ್ಞಾನ ಅಂತಂದರೆ ಬೆಳಕು ಅಂತ ನಾವೆಲ್ಲರೂ ನಂಬಿದ್ದೀವಿ. ಇವತ್ತು ಆ ಜ್ಞಾನದ ಜ್ಯೋತಿಯನ್ನು ಬೆಳಗೋದ್ರ ಮೂಲಕ ಈ ಕಾರ್ಯಕ್ರಮಕ್ಕೆ ಒಂದು ಅಧಿಕೃತ ಚಾಲನೆಯನ್ನು ನೀಡ್ತಿದ್ದೀವಿ. ಧನ್ಯವಾದಗಳು. ಥ್ಯಾಂಕ್ ಯು. ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿ, ಹೆಸರಲ್ಲೇ ರಾಜಕುಮಾರ ಇದೆ. ಅದ್ಭುತವಾದಂತಹ ಒಂದು ಪಯಣವನ್ನು ನೋಡಿದೆ ನಮ್ಮ ಅಕಾಡೆಮಿ. ಸಾವಿರಾರು ವಿದ್ಯಾರ್ಥಿಗಳಿಗೆ ಒಳ್ಳೆ ವಿದ್ಯೆಯನ್ನು ಕೊಟ್ಟಂಥ ಈ ಅಕಾಡೆಮಿಯ ಜರ್ನಿ ಬಗ್ಗೆ ನಾವು ಎಷ್ಟೇ ಹೇಳಿದ್ರೂ ಕೂಡ ಹಾಕಿಕೊಟ್ಟಂತಹ ಹಾದಿಯಲ್ಲಿ ಸಾಕ್ತಾ ನಮ್ಮೆಲ್ಲರನ್ನ ಇವತ್ತಿಗೂ ರಾಜಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾ ಇರುವಂತಹ ನಮ್ಮ ಪ್ರೀತಿಯ ರಾಘಣ್ಣ ಶ್ರೀಯುತ ರಾಘವೇಂದ್ರ ರಾಜ್ಕುಮಾರ್ ಸರ್ ಅವರಿದ್ದಾರೆ. ಅವರು ನಿಮ್ಮನ್ನೆಲ್ಲ ಕೋರಿ ಒಂದೆರಡು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಗೂ ಇಡೀ ಸಭೆಗೆ ನಾನು ಶರಣು. ಇವತ್ತು ಈ ಕಾರ್ಯಕ್ರಮ ನಡೆಯೋಕ್ಕೆ ಒಂದು ಕಾರಣ ಇದ್ದೇ ಇರಬೇಕು ನೋಡಿ. ಯಾರು ಕಾರಣ ಅಂತ ಬರುತ್ತೆ. ಅದರಲ್ಲಿ ವೇದಿಕೆ ಮೇಲೆ 4 ಗಣ್ಯರು ಕೂತ್ಕೊಂಡಿದ್ದಾರೆ. ಡಾಕ್ಟರ್ ರಮೇಶ್ ಹಲ್ಗಲಿಯವರು, ಇವರು ಹಾಗೂ ನಮ್ಮ ಅಕಾಡೆಮಿ ತುಂಬ ದೊಡ್ಡ ಕುಟುಂಬ. ಅದು ಎಲ್ಲರೂ ಸೇರಿ ನಮ್ಮನ್ನ ತಂದೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ನಮಗೆ ಮಾರ್ಗದರ್ಶನ ಮಾಡ್ತಾಯಿದ್ರು. ಅವರಿಲ್ಲ ಅಂದಿದ್ರೆ ಈ ಕಾರ್ಯಕ್ರಮ ಇವತ್ತು ನಡೀತಿರ್ಲಿಲ್ಲ. ಸುಮಾರು ವರ್ಷಗಳ ಹಿಂದೆ ಮುಖ್ಯಮಂತ್ರಿಗಳ ಅವ್ರ ಕೈಯಿಂದನೇ ಇದನ್ನು ಓಪನ್ ಮಾಡಿಸಿದ್ವಿ ನಾವು. ಇವತ್ತು ಅವ್ರಿಗೆ ನಾವು ಹೇಳಕ್ಕೆ ಬಂದಿದ್ದೀವಿ, ನಾವು ಕರೆದಾಗ ನೀವು ಬಂದುಬಿಡ್ತೀರಾ, ಆದರೆ ನಾವು ಏನು ಮಾಡಿದ್ದೀವಿ ಅಂತ ನಿಮಗೆ ನಾವು ಹೇಳಬೇಕಲ್ಲ. ಇಲ್ಲ ನೀವು ಬಂದಿದ್ದಕ್ಕೆ ನಮ್ಗೆ ಏನು ಮರ್ಯಾದೆ ಕೊಟ್ಟಂಗಾಯಿತು ಅಂತ ಕೇಳಿದಾಗ ಅದಕ್ಕೋಸ್ಕರ ಇವತ್ತು ಮಾಡಿ ನಿಮ್ಮ ಕೈಯಿಂದ ಒಂದು ಫೆಲಿಸಿಟೇಟ್ ಮಾಡಿಸ್ಬೇಕು ಅಂತ ಈ ಕಾರ್ಯಕ್ರಮ ಮಾಡಿದ್ವಿ. ನನಗೇನು ಸಿಕ್ತು ಅಂತ ಪರ್ಸ್ನಲಾಗಿ ಅಂತ ನಾನು ಒಂಚೂರು ಯೋಚನೆ ಮಾಡ್ಕೊಂಡ್ರೆ ನೋಡಿ, ಸುಮಾರು ವೇದಿಕೆ ನೋಡಿದ್ದೀನಿ. ನಮ್ಮ ತಂದೆ ಜೊತೆ ನೋಡಿದ್ದೀನಿ. 1 ವರ್ಷದ ಫಂಕ್ಷನ್ ಮಾಡಿದ್ದಾರೆ, 100ನೇ ಪಿಕ್ಚರ್ ಸಮಾರಂಭ ಸುಮಾರು ಮಾಡಿದ್ದಾರೆ. ಆದರೆ ಈ ಸಮಾರಂಭ ಇದೆ ನೋಡಿ, ನಾನು ಅಕಾಡೆಮಿಗೆ ಹೋಗ್ತಾ ಇರ್ತೀನಿ. ಅಂಗನವಾಡಿ ವರ್ಕರ್ ಒಂದು ಯಂಗ್ಸ್ನ ಮೀಟ್ ಮಾಡಿದೆ. ಒಂದು ಯಂಗ್ಸ್ನ, ಆಕೆ ಮಗ ನೋಡಿ 6 ಅಟೆಂಪ್ಟ್ ಪಾಸ್ ಆಗಿಲ್ಲ. ಅವರು ಆಕೆ ಕೆಲಸದಲ್ಲಿ ಇದ್ಕೊಂಡು ಇಲ್ಲ ನೀ ಇನ್ನೂ ಓದು, ನೀ ಬಿಡಬೇಡ ಅಂತ 7ನೇ ಅಟೆಂಪ್ಟ್ಲಿ ಪಾಸ್ ಮಾಡಿ ಅವ್ರನ್ನ ಪಾಸ್ ಮಾಡಿ ಈಕೆ ಕೆಲಸ ಮಾಡಿ ಅವ್ರನ್ನ ಪಾಸ್ ಮಾಡಿಸಿದ್ದಾರೆ. ಅವರು ಬಂದು ನನ್ನ ಹತ್ರ ಬಂದು ನಿಮ್ಮ ಅಕಾಡೆಮಿಯಿಂದ ಇದೊಂದು ನನಗೆ ಆಯಿತು ಅಂತ ಹೇಳಿದ್ರು. ಇನ್ನೊಬ್ಬರು ಮನೆ ಕೆಲಸ ಮಾಡೋ ಹೆಂಗಸು, ಆ್ಯಕ್ಚುಲಿ ಅವ್ರ ಮಗಳು ಓದಿ ಮುಗಿದಿದೆ, ಅವರು ಮುಗಿಸಿ ಅವರು ಕೆಲಸ ಮಾಡಿ ಮನೇಲಿ ಕೂತ್ಕೋಬೋದು. ಅವರು ಇಲ್ಲ ನಾನು ಇನ್ನೂ 3 ಮನೆ ಕೆಲಸ ಮಾಡ್ತೀನಿ, ನೀನು ಓದು ಅಂತ ಓದಿಸಿ ಆಕೆ ಇವತ್ತು KPSC ಪಾಸ್ ಮಾಡಿ ಒಂದು ಒಳ್ಳೆ ಹುದ್ದೆಯಲ್ಲಿದ್ದಾರೆ. ಇದು ನನಗೆ ಸಿಗೋವಂಥ ಸಂತೋಷ. ನನಗೆ ಆ ಸಮಾರಂಭದಲ್ಲಿ ಸಿಕ್ಕಿದಿರೋ ಸಂತೋಷ ಈ ಸಮಾರಂಭದಲ್ಲಿ ಸಿಕ್ಕಿದೆ. ಇದೆಲ್ಲ ಸಾಧ್ಯ ಆಗಿದ್ದು ಅಕಾಡೆಮಿಯಿಂದ, ನನ್ನಿಂದ ಅಲ್ಲ. ಇದರದ್ದು ಈ ಅಕಾಡೆಮಿ ಹೆಸರು ರಾಜ್ಕುಮಾರ್ದಾದರೂ ಈ ಅಕಾಡೆಮಿಗೆ ಒಂದು ಫೇಸ್ ಇದೆ, ಅದು ನನ್ನ ತಮ್ಮ ಪುನೀತ್ ರಾಜ್ಕುಮಾರ್. ಮೊದಲನೇ ಸಲ ಅವನ್ನ ಅಕಾಡೆಮಿಗೆ ಕಳಿಸಿದ್ದೆ ನೋಡ್ಕೊಂಬ ಅಂತ.
ನೋಡ್ಕೊಂಬಂದು ನನಗೆ ಒಂದೇ ಮಾತು ಹೇಳಿದ್ರು, ರಾಘಣ್ಣ ನಾನೆಲ್ಲ ಈ ಮಕ್ಕಳು ಟ್ಯೂಷನ್ ಕ್ಲಾಸ್ ಥರ ಯಾವುದೋ ಚಿಕ್ಕ ರೂಮ್ ಗೇಮ್ ಇಟ್ಕೊಂಡು ಮಾಡ್ತಾರೆ ಅನ್ಕೊಂಡು ಇದೇನು ರಾಘಣ್ಣ ಇಷ್ಟು ದೊಡ್ಡದಾಗಿ ಮಾಡ್ತಿದ್ದೀರಾ ನೀವು. ಕೊನೆಗೆ ಹೋಗ್ತಾ ನೋಡಿ ನಮ್ಮದೊಂದು ಆ್ಯಪ್ಗೆ ಅವನ ಮುಖನ ದಾನ ಮಾಡ್ಬಿಟ್ಟು ಹೋಗಿದ್ದಾನೆ, ಅವ್ನು ನಡ್ಸ್ಕೊಟ್ಬಿಟ್ಟು ಹೋಗಿದ್ದಾನೆ. ಈ ಫೇಸ್ ಆಫ್ ನಮ್ಮ ಅಕಾಡೆಮಿ ಇರೋವರೆಗೂ ಪುನೀತ್ ರಾಜ್ಕುಮಾರ್ ಅವ್ರ ಫೇಸ್ ಹಾಗೇ ಇರುತ್ತೆ, ನಮ್ಮ ಜೊತೆ ಹಾಗೇ ಇದ್ದಾರೆ ಅವರು. ಅಕಾಡೆಮಿ ಇರೋವರೆಗೂ ಜೊತೆಗಿರ್ತಾರೆ ಅವರು, ಯಾವಾಗಲೂ ಇರ್ತಾರೆ ಅಂತ ಇದನ್ನು ಮಾಡಿಕೊಟ್ಬಿಟ್ಟು ಹೋಗಿದ್ದಾರೆ ನೋಡಿ. ಕೆಲವೇ ದಿನದಲ್ಲಿ ಮಾಡಿಕೊಟ್ಟಿದ್ದವರು ನೋಡಿ. ಅದನ್ನು ಅವರು ಪೂರೈಸ್ಬಿಟ್ಟು ಹೋಗಿದ್ದಾರೆ, ತಂದೆ ಸ್ಥಾನದಲ್ಲಿ ಪೂರೈಸ್ಬಿಟ್ಟು ಹೋಗಿದ್ದಾನೆ ಅವನು. ಇನ್ನು ಸಮಾರಂಭದಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮ ಇದೆ, ನಡೆಸ್ತಾ ಇದ್ದಾರೆ. ನೀವು ಬಂದಿದ್ದೀರಾ ಎಲ್ಲರೂ ನೋಡಿ. ಅಭಿನಂದನೆ ಸ್ವೀಕರಿಸೋಕ್ಕೆ, ಫೆಲಿಸ್ಟೇಷನ್ ಸ್ವೀಕರಿಸೋಕ್ಕೆ ತುಂಬ ಜನ ಬಂದಿದೆ. ನಿಮಗೆಲ್ಲರಿಗೂ ಒಳ್ಳೇದಾಗಲಿ. ಯಾರ್ಯಾರು ಪಾಸ್ ಮಾಡಿಲ್ಲ ನಿಮಗೂ ಒಳ್ಳೇದಾಗುತ್ತೆ, ಕಾಯಿರಿ. ಅದಕ್ಕೆ ನಿಮ್ಗೊಂದು ಎಕ್ಸಾಂಪಲ್ ಹೇಳಿದೆ, 6 ಸಲ ಮಾಡಿ 7ನೇ ಸಲ ಪಾಸ್ ಮಾಡಿದೆ. ನಾವು ಬೀಜ ಬಿತ್ತಿದ್ದಿನೇ ಹಣ್ಣು ತಿನ್ನೋಕ್ಕಾಗಲ್ಲ, ಅದು ಮರ ಆಗಬೇಕು, ಅದಕ್ಕೆ ಸೀಸನ್ ಬಂದಮೇಲೆ ಹಣ್ಣು ಆಗೋದು. ಆದರೆ ನಿಮ್ಮ ಛಲ ಮುಂದಿಟ್ಟು ಹೆಜ್ಜೆ ಹಿಂದಕ್ಕೆ ಹೋಗದೆ ಬಿಡಬೇಡಿ, ಛಲವಾಗಿ ಮಾಡಿ ಆಗುತ್ತೆ. ನಿಮ್ಗೆಲ್ರಿಗೂ ಒಳ್ಳೇದಾಗಲಿ, ಮುಂದಕ್ಕೆ ಬರೆಯೋರಿಗೂ ಒಳ್ಳೇದಾಗಲಿ. ಇಷ್ಟು ಮಾತನ್ನು ಮುಗಿಸಿ ನಿಮಗೆಲ್ಲರೂ ನನ್ನ ನಮಸ್ಕಾರ. ಅಪ್ಪಾಜಿ, ಇದ್ರ ಜೊತೆಗೆ ನಾವು ಮಾಡುವಂಥ ಎಲ್ಲ ಕೆಲಸಕ್ಕೂ ಸದಾ ಮೌನವಾಗಿ ನಿಂತು ಬೆನ್ನ ಹಿಂದೆ ನಿಂತೇನೆ ಪ್ರೋತ್ಸಾಹ ಮಾಡುವಂಥ ನಮ್ಮೆಲ್ಲರ ಪ್ರೀತಿಯ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ಬರಬೇಕು ಅವ್ರಿಗೆ. ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಅವರಿಗೆ ನಾವು ಗೌರವಿಸ್ತೀವೋ ಇಲ್ಲೋ ಗೊತ್ತಿಲ್ಲ, ಆ ಕಲೆಗೆ ನಾವು ಗೌರವಿಸ್ತೀವಿ. ಇವಾಗ ಅಂಥದ್ದೊಂದು ಕ್ಷಣ, ಅಂಥದ್ದೊಂದು ಸಂದರ್ಭ. ಇಲ್ಲಿ ವೇದಿಕೆಯನ್ನು ಅಲಂಕರಿಸಿರುವಂತಹ ಗಣ್ಯರಿಗೆ ಸನ್ಮಾನ ಮಾಡುವಂತಹ ಸಮಯ. ಮೊದಲನೇದಾಗಿ ಸಾಧಕರು ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿಯ ಸಲಹಾ ಸಮಿತಿಯ ಚೇರ್ಮನ್ ಶ್ರೀಯುತ ಡಾಕ್ಟರ್ ಶ್ರೀನಿವಾಸನ್ ಸರ್. ಡಾಕ್ಟರ್ ಶ್ರೀನಿವಾಸನ್ ಸರ್ ಅವರಿಗೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿ ಪರವಾಗಿ ಈ ಒಂದು ಗೌರವದ ಸನ್ಮಾನ. ಎಲ್ಲರಿಗೂ ನಮಸ್ತೆ. ಆನರಬಲ್ ಚೀಫ್ ಮಿನಿಸ್ಟರ್, ರಾಘವೇಂದ್ರ ಸರ್, ಮಂಗಳಾ ಮೇಡಮ್, ಅಶ್ವಿನಿ ಮೇಡಮ್, ಗುರು ರಾಘವೇಂದ್ರ ಸರ್, and Sridevi madam. You are the people who were the inspiration to start this academy. I come from the same Hubli like Dr. Rajkumar. He was a very close friend of mine. I am only 92 years old. He was 3 years older to me. He was 3 years older to me. From the village itself we had contacted, then we parted our ways. I joined the civil service and served in the Union Territories cadre. And it was in Goa that I had the pleasure of giving company to Dr. Rajkumar. I had a huge colonial bungalow as a commissioner from 1969 to 1974. It was my good luck that a great divine personality like Dr. Rajkumar chose to stay with me whenever he came for shooting to Goa. Goa was the place where the whole world was shooting at that time during my period. My only job was to give permission to the various filmmakers from different countries for shooting and making their living in Goa comfortable. That was my main job at that time. And I was privileged that a noble soul like Dr. Rajkumar preferred to stay with me whenever he came. Not even once he stayed away from where we were there at that time. He was a very noble soul and always cared for the people around him. He wanted to do great things for the country. He was well informed about what is happening in this country, which even I never expected that thing. And that association was maintained quite long, but he had a grievance that I was not very often in touch with him. But we are all travelers, bureaucrats, travelers. We can't be in the same place. We cannot find ourselves
whenever he wanted and all that thing. So long after, in 74 and 1982, Mahatma Gandhi film was being shot in Jaipur. So the last few frames were made by Richard Attenborough in Jaipur. I was the chief keynote deliverer in an international seminar in Jaipur. It was a 2-day seminar. The program was over by the lunchtime, the second day, so we had a long time. My Delhi flight was only in the evening. So those people suggested that let us all go and see the shooting of Mahatma Gandhi film. When I was shooting, then somebody touched my shoulder. What a surprise, it was Dr. Rajkumar. Then he said, then we talked for about 3-4 hours and all that. Wonderful. He has not changed a bit, same affection, same warmth, same concern about the society, and a very noble soul. When God created Rajkumar, I can believe that he had created something, that extra something in abundance in Rajkumar, that he was far above the others around him, whether it is acting or singing. And I did some research, and I found that he was the only superstar who could only both sing and act. Nobody else I could come across. No one else. No one else. And I have to share a small incident with you. Appu, Puneet we be meeting in common places very often. And my wife used to joke with Puneet once. Once she called, Puneet, you cannot act like your father. Then he said, Auntie, what did you say? He said, you cannot act like your father. He says, Auntie, you are right. Nobody can act like my father, he said. That was the greatness of Puneet. And all the whole families, they are all charismatic people. Particularly all the 3 sons are very energetic and carried the DNA of acting in abundance. In their turn, they also become charismatic and they are all useful to the society, and they are unparalleled in their profession, whether it is Raghavendra sir or Shivanna or late Puneet. And Puneet had a different approach to life altogether. He wanted to help poor people, and he wanted to help also renovation of temples and all that. So many good things he was doing in life. That is why God has taken away. Very cruel. We were all deprived of Puneet. We could have done many great things, much more than that. So once there is one Preeti Shenoy in one of the TV channels. She is a very fabulous interviewer. She was interviewing Puneet, and Ashwini was also sitting by his side. And she was asking, Appu, you are an actor, you are a director, producer, singer, philanthropist, always accessible to your fans. How are you able to do all these things, he said. He closed his eyes for a moment, looked at the ceiling. He said, there is ample space for everything in life. Only you have to schedule it. This is the biggest time management philosophy Appu has given us. I immediately told the director of Indian Institute of Management, Bangalore, to give that quotation to all his participants about time management. He says, I am repeating it. You have plenty of space for everything in life, only you have to schedule it, he says. He will not tolerate anybody who says, I don't have time. He will come to blows if somebody says, I have no time at all. That is how he conducted himself, Puneet. And I am very happy Rajkumar Academy has, that bonding has been growing strength by strength with passing day because of Dr. Raghavendra, Yuva Rajkumar and all that. I have been persuading Yuva for the last 4 or 5 years to be very serious about acting, because that DNA is in plenty. At least you produce 1 or 2 hits to just carry on the tradition of the family and belong to that legendary family and all that. Fortunately, he has taken my advice seriously. He is doing some very good films now. I am happy. We are all I am reminiscent of the old films now. Latest also, he has been giving some very entertaining, lot of good films. That energy and charisma will never leave that family. I am very happy I am associated with this great institution.
Now coming to the successful candidates, applied for the UPSC examination 2022. 5 lakhs people actually took the examination. Chasing, pitiable, to come within that rank and getting appointment. I salute all of you. Entire Karnataka will salute you. Entire Karnataka will salute you. It is like hitting your head in a rock. You are all joining civil service, mind you. You see the dictionary meaning of civil. He was an intimidating person, dominating personality, and we were a very small batch. He says, I have passed Indian Administrative Service Examination, 4th rank. This is the first day of my training and probation. Now I have come and I am before you. He said, rubbish. It is neither administrative nor service. You are civil servants, mind you. And he took out a pocket dictionary, Oxford dictionary to me, and then asked me to read the meaning of civil. Civil means polite, civilized, serving. So never ever say that you are administrative. You are all civil servants. So that service attitude should be ingrained in you. Then only you can be a successful civil servant. So I request all of you to follow literally the meaning, do better, and give a new meaning in civilized behavior to the Oxford Dictionary by your behavior as civil servants. And I also happen to know, be blessed by Vishweshwaraya when I passed IAS examination. So he blessed my father also. We are all old Mysoreans. I was telling the Chief Minister, we come from the same place as the Chief Minister, same area. Like that. So when I went to him, he didn't say anything, congratulations or anything. Be punctual, be bold, be honest. These are the 3 things he said. Several times afterwards I have met him. Every time when I go to him, he will say, are you doing all these things? He says, I am doing it. Please don't leave it. You will be a successful civil servant. So these are some of the basic things. And so far as your personal behavior is concerned, be a human being wherever you are. And treat all the people who come to you for some work, you are seeking your service or help as human beings. Basically, it should be. And in civil service, I belong to the Union Territories cadre. That is whole of Northeast, Delhi, Chandigarh, Goa, Pondicherry, and also Andaman Nicobar. I have served in all the places at that time. During my time, very bad. The geography is different, people are different, mindset is different. You for a long time. Your tenure should linger in their minds for a long, long time. It is not Srinivasan why he has not gone. They should ask why he has gone. So Indra sir and Guru sir for being available to you to see that your program. Gratitude is one of the human qualities. If you don't have gratitude, there is no difference between human and animals. Be humans. Wish you all success. Please remember the academy whenever you can. You please come back. This is all I have to share. Few thoughts I shared with you. Be a spiritual personality, then you will shine wherever you are. Just that. Even today, I am very happy to say I have a good name even today. I am the UNESCO representative. Thank you so much, sir. May I request Raghana and Ashwini ma'am to do the honors, please. Dr. Rajkumar Academy Salaha Samitiya Chairman ಆದಂತಹ ಶ್ರೀಯುತ ಡಾಕ್ಟರ್ ಶ್ರೀನಿವಾಸನ್ ಸರ್ ಅವರಿಗೆ ರಾಘಣ್ಣ ಹಾಗೂ ಅಶ್ವಿನಿ ಮ್ಯಾಮ್ ಕಡೆಯಿಂದ ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿ ವತಿಯಿಂದ ಈ ಒಂದು ಗೌರವದ ಸನ್ಮಾನ. ಮುಂದಿನ ಸನ್ಮಾನ ನಮ್ಮ ಹೆಮ್ಮೆಯ ಭಾರತೀಯ ಸೇನೆಯ ವಿಶೇಷವಾಗಿ ಮುಧೋಳ್ ಬಾಗಲಕೋಟೆಯ ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆ ರಾಷ್ಟ್ರಪತಿ ಪದಕ, ಪರಮ ವಿಶಿಷ್ಟ ಸೇವಾ ಪದಕ, ಅತಿ ವಿಶಿಷ್ಟ ಸೇವಾ ಪದಕ ಹಾಗೂ ಸೇವಾ ಪದಕ ಗೌರವವನ್ನು ಪಡೆದಿದ್ದಾರೆ.
Honorable Chief Minister, Shriman Siddaramaiah, Dr. Rajkumar family members, revered advisors of this wonderful academy, ladies and gentlemen, it is my proud privilege this evening to congratulate the entire fraternity of Rajkumar IAS Academy. This institution is a fountainhead. It's the harbinger. It's one modality that will change the very life of our country. Because the ethos and philosophy of this institution is centered around creating the best administrators and governors of our country. This charter enables every boy and girl of Karnataka to rise as a meteor in the galaxy of stars, to become that wonderful position holder of administration. To achieve that objective, I must confess, the faculty of this institution has left no stone unturned. Every effort has been put on ground. Students are correctly selected, they are grinded, they are trained, and above all, pitched at a level of high motivation, an aspiration that every student of India would like to achieve, to become one of the greatest administrators of our country. You have a living epitome here in Dr. Srinivas, who just spoke a few while ago. He rose to become the Defense Secretary of our country, a simple, humble man. And he was one of the first pioneers to start, along with Dr. Rajkumar, setting up this academy here. And under his tutelage, thousands of students go by. And each time when the students come before us for mock interviews, we constantly goad them to become the finest citizens of our country, to lead and demonstrate those qualities of leadership, and above all, be that humble soul of our nation. In so doing, the character of every IAS officer today must remain shining, and they must demonstrate the power of truthfulness. And there are three coinage in the Indian Army that we always say: I will not lie, I will not cheat, and I will not steal. If these be the fundamental principles of functioning, I am sure our country will not just be a 6 trillion economy, we will become a 15 trillion economy in the next 10 to 15 years. And Dr. Rajkumar Academy is essentially oriented, structured, trained to create that model. So I wish every student who has successfully graduated from here, who's going to become an IAS officer very soon, and therefore, I must compliment each one of you, and of course all the parents, mothers and fathers who have come here today, because without your divine blessings, without your grace, and above all, the smile on your face for your children, nothing great could have ever happened. And I hope that these graduating students will remember that parentage and the gurus who teach you in your academies are probably the tallest living gods of your lifetime. My congratulations, four-step every time, and may your best always triumph. Thank you very much, and Jai Hind. Much, sir. Thank you. ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿ ವತಿಯಿಂದ ಪ್ರತಿ ವರ್ಷ ಪ್ರತಿ ಹಂತದಲ್ಲೂ ಸಾಕಷ್ಟು ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಳ್ತೀವಿ. ಅದರಲ್ಲಿ ವಿಶೇಷವಾದಂಥ ಒಂದು ಕಾರ್ಯಕ್ರಮ ಅಂದರೆ ಬಿ ಅ ಸ್ಕ್ರೈಬ್ ಪ್ರೋಗ್ರಾಮ್ ಅಂತ ಹೇಳಿ. ಇದ್ರ ಬಗ್ಗೆ ಒಂದು ವಿಶೇಷವಾದ ಚಿತ್ರಣ ಇದೆ, ದಯಮಾಡಿ ನೋಡಿ. 6 ವರ್ಷ ಆಗಿದೆ ಅಕಾಡೆಮಿ ಶುರು ಮಾಡಿ. ಪಾಪ ಹೇಳ್ದಂಗೆ ತುಂಬ ನಮಗೆ ಸಂತೋಷ ಹಾಗೂ ಒಂಥರ ನೆಮ್ಮದಿ ಕೊಟ್ಟಂಥ ಒಂದು ವಿಷಯ ಅಂದರೆ ಈ ಬಿ ಎ ಸ್ಕ್ರೈಬ್ ಪ್ರೋಗ್ರಾಮ್. ಇವತ್ತು ನಮ್ಮ ಅಕಾಡೆಮಿ ಮುಖಾಂತರ ಸುಮಾರು 70ರಿಂದ ಹೆಚ್ಚು ಜನ ವಿಜಿಲಿ ಚಾಲೆಂಜ್ ಕ್ಯಾಂಡಿಡೇಟ್ಸ್ ಎಕ್ಸಾಮ್ ಬರೆದಿದ್ದಾರೆ. ಅವರೆಲ್ಲ ಕ್ಲಿಯರ್ ಆಗಿದ್ದಾರೆ. ಅದರಲ್ಲಿ ಕೆಲವರು ನಮ್ಮ ಜೊತೆಗೆ ಇವತ್ತು ಇಲ್ಲಿದ್ದಾರೆ. ಈ ಒಂದು ಯೋಜನೆಯಿಂದ ಸುಮಾರು 300ರಷ್ಟು ಹೆಚ್ಚು ಜನ ಇವತ್ತು ನಮ್ಮದೊಂದು ಸ್ಕ್ರೈಬ್ ಕಮ್ಯುನಿಟಿ ಇದೆ.
ಆ ಸ್ಕ್ರೈಬ್ ಕಮ್ಯುನಿಟಿ ಮುಖಾಂತರ ಬೇರೆ ಬೇರೆ ಕಡೆ ಬೇರೆ ಬೇರೆ ರಾಜ್ಯದಲ್ಲಿ ಎಲ್ಲ ಕಡೆ ಹೋಗಿ ಎಕ್ಸಾಮ್ಸ್ನ ಬರ್ಕೊಡೋಕ್ಕೆ ಸಹಾಯ ಮಾಡ್ತವ್ರೆ. ಇದಕ್ಕೆ ಮುಖ್ಯ ಕಾರಣ ಹಾಗೂ ಇದನ್ನು ರೂಪಿಸ್ಕೊಟ್ಟವರು ರೂಪಾಲಿ ಮ್ಯಾಮ್ ಅಂತ, ಹಾಗೂ ಈ ಕಾರ್ಯಕ್ರಮವನ್ನು ಲಾಂಚ್ ಮಾಡಿದ್ದು ಡಾಕ್ಟರ್ ಭುಜಂಗ್ ಶೆಟ್ಟಿ ಸರು. ಡಾಕ್ಟರ್ ಭುಜಂಗ್ ಶೆಟ್ಟಿ ಸರ್ ಬಗ್ಗೆ ಹೇಳಬೇಕಂದ್ರೆ ನಿಮ್ಗೆಲ್ರಿಗೂ ಗೊತ್ತು, ನಮ್ಮ ಕುಟುಂಬಕ್ಕೆ ತುಂಬ ಹತ್ತಿರವಾದವರು, ಹಾಗೂ ನೇತ್ರದಾನ ಮಹಾದಾನ ಅದರ ಪ್ರಾಮುಖ್ಯತೆಯನ್ನು ನಮಗೆಲ್ರಿಗೂ ತೋರಿಸ್ಕೊಟ್ಟವ್ರೆ ಡಾಕ್ಟರ್ ಭುಜಂಗ್ ಶೆಟ್ಟಿ ಸರ್. ಇವತ್ತು ಸರ್ ನಮ್ಮ ಜೊತೆಗೆ ಇಲ್ಲದೆ ಇರ್ಬೋದು, ಆದರೆ ಅವ್ರ ಮುಖಾಂತರ ಲಕ್ಷಾಂತರ ಜನರಿಗೆ ಇವತ್ತು ಕಣ್ಣಿಗೆ ಒಂದು ಬೆಳಕು ಸಿಕ್ತಂಗೆ ಆಗಿದೆ, ಅವ್ರ ಜೀವನಕ್ಕೆ ಒಂದು ಬೆಳಕು ಸಿಕ್ತಂಗೆ ಆಗಿದೆ. ಹಾಗೂ ಅವ್ರ ಕೆಲಸ ಯಾವತ್ತಿದ್ರೂ ಮುಂದೆ ಹೊರಿತಾನೆ ಇರುತ್ತೆ. ಆ್ಯಂಡ್ ಈ ಒಂದು ಟ್ರಿಬ್ಯೂಟ್ ಅವ್ರಿಗೋಸ್ಕರ, ಅವ್ರು ಯಾವತ್ತೂ ನಮ್ಮ ಜೊತೆಗಿದ್ದಾರೆ, ಅವ್ರ ಬೆಳಕು ಯಾವತ್ತಿದ್ರೂ ಅದು ಬೇರೆ ಕಡೆ ಹೋಗ್ತಾನೆ ಇರುತ್ತೆ. ಇವತ್ತು ಇವರೆಲ್ರಿಗೂ ಹಾಗೂ ಭುಜಂಗ್ ಶೆಟ್ಟಿ ಸರ್ಗೆ ಈ ಕಾರ್ಯಕ್ರಮದ ಮುಖಾಂತರ ಎಲ್ಲರೂ ನಿಂತ್ಕೊಂಡು ಗೌರವ ಸಲ್ಲಿಸ್ಬೇಕು. ಥ್ಯಾಂಕ್ ಯು. ತಾವೆಲ್ಲರೂ ಕೂತ್ಕೊಬೋದು. ಈ ಒಂದು ವಿಷಯನ ಸಾಕಷ್ಟು ಜನಕ್ಕೆ ತಲುಪಿಸ್ಬೇಕು. ಅದಕ್ಕೆ ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರೂ ಆಶೀರ್ವಾದ ಇರಲಿ, ನೀವು ಯಾವಾಗಲೂ ನಮ್ಮ ಜೊತೆಗಿರಲಿ ಅಂತ ನಾನು ಕೇಳ್ಕೊತ ಇಷ್ಟಪಡ್ತೀನಿ. ಸರ್, ತುಂಬ ಸಂತೋಷ ಆಯಿತು. ನಮ್ಮ ಅಕಾಡೆಮಿ ಶುರುವಾದಾಗಲೂ ನಮ್ಮ ಜೊತೆಗಿದ್ದೀರಾ ಆ್ಯಂಡ್ ಇವತ್ತೂ ನಮ್ಮ ಜೊತೆಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ವೇದಿಕೆ ಮೇಲಿರೋ ಎಲ್ಲ ಮುಖ್ಯರು, ರಮೇಶ್ ಹಲ್ಗಲಿ ಸರ್, ಶ್ರೀನಿವಾಸನ್ ಸರ್, ಸತ್ಯನಾರಾಯಣ್ ಸರ್ ಹಾಗೂ ನಾರಾಯಣ್ ಗೌಡ ಸರ್, ಇವತ್ತು ಈ ಅಕಾಡೆಮಿ ಒಂದು ಮಟ್ಟಕ್ಕಿದೆ ಅಂದರೆ ಅವ್ರುಗಳೇ ಕಾರಣ. ಯಾಕಂದರೆ ಅವ್ರು ನಮ್ಮ ಜೊತೆಗೆ ನಿಂತು ನಮ್ಮ ಮಾರ್ಗದರ್ಶನ ಮಾಡಿ ಇವತ್ತು ಅಕಾಡೆಮಿ ಚೆನ್ನಾಗಿ ನಡೀತಿದೆ ಅನ್ನೋ ಕಾರಣನೇ ಅವರು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಇಲ್ಲಿ ಬಂದಿರೋ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರ, ಧನ್ಯವಾದ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಯುವರಾಜ್ ಅವರೇ. ಸಾಧನೆ ಅನ್ನೋದಕ್ಕೆ ಯಾರ ಅಡೆತಡೆ ಇಲ್ಲ. ಸಾಧಕರು ಎಲ್ಲಿ ಬೇಕಾದರೂ ನಿಂತು ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಜೀವಂತ ಉದಾಹರಣೆ ಇವತ್ತು ವೇದಿಕೆ ಮೇಲೆ ನಿಂತಿದ್ದಾರೆ. ಇವರಿಗೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿ ವತಿಯಿಂದ ಈ ಒಂದು ನೆನಪಿನ ಕಾಣಿಕೆ ಕೋರಿಕೆ. ಐ ಆಲ್ಸೋ ರಿಕ್ವೆಸ್ಟ್ ಕೆ ಸತ್ಯನಾರಾಯಣ ಸರ್ ಹಾಗೂ ಕೆ ನಾರಾಯಣಗೌಡ ಸರ್ ಟು ಪ್ಲೀಸ್ ಜಾಯ್ನ್ ಅಸ್.
ನಾಗರಿಕ ಸೇವೆ ಸಲ್ಲಿಸಿದ ದೇಶದ ದಕ್ಷ ಅಧಿಕಾರಿಗಳಲ್ಲೊಬ್ಬರಾದ, ನಿವೃತ್ತಿಯ ನಂತರ ಕೂಡ ಸಿವಿಲ್ ಸರ್ವಿಸ್ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುತ್ತಿರುವ ಫಾರ್ಮರ್ ಪ್ರಿನ್ಸಿಪಲ್ ಚೀಫ್ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಶ್ರೀಯುತ ಕೆ ಸತ್ಯನಾರಾಯಣ್ ಸರ್ ಅವರಿಗೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿ ಪರವಾಗಿ ಈ ಒಂದು ಗೌರವದ ಸನ್ಮಾನ. ರಾಘವೇಂದ್ರ ರಾಜ್ಕುಮಾರ್ ಸರ್ ಹಾಗೂ ಅಶ್ವಿನಿ ಮೇಡಮ್ ಅವರು ಈ ಒಂದು ಸನ್ಮಾನವನ್ನು ನಡೆಸಿಕೊಡ್ಬೇಕಾಗಿ ಕೋರಿಕೆ. ಮುಖ್ಯಮಂತ್ರಿಗಳೇ, ವೇದಿಕೆಯ ಮೇಲೆ ಇರುವ ಗಣ್ಯರೇ ಮತ್ತು ಇಲ್ಲಿ ನಡೆಯತಕ್ಕಂಥ ಕನ್ನಡ ಬಂಧುಗಳೇ, ಹಾಗೂ ಇವತ್ತಿನ ಸಮಾರಂಭಕ್ಕೆ ಮುಖ್ಯ ಕಾರಣರಾದಂಥ UPSC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ನಮ್ಮ ಅಭಿನಂದನೆಯನ್ನು ಸ್ವೀಕರಿಸಿ ಬಂದಿರತಕ್ಕಂಥ ಅಭ್ಯರ್ಥಿಗಳೇ, ನನಗೆ ಈ ಸಮಾರಂಭ ನೋಡ್ತಾ ಇದ್ದಾಗ ರಾಜ್ಕುಮಾರ್ ಅವ್ರದ್ದೊಂದು ಹಳೆಯ ಸಿನಿಮಾ ಜ್ಞಾಪಕ ಬಂತು, ನಮ್ಮ ಸಂಸಾರ ಅಂಥೇಳಿ. ಅದರಲ್ಲಿ ರಾಜಾಶಂಕರು ತಮ್ಮ ರಾಜ್ಕುಮಾರ್ಗೆ ಅವನು ICS ಪರೀಕ್ಷೆಯನ್ನು ಪಾಸ್ ಮಾಡ್ತಾನೆ. ಅದನ್ನು ಪಾಸ್ ಮಾಡಬೇಕಾದ್ರೆ ಅವರ ಅಣ್ಣ ಅದಕ್ಕೆ ಅದೊಂದು ಲೋಯರ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ತುಂಬ ಸ್ಯಾಕ್ರಿಫೈಸ್ ಮಾಡ್ತಾರೆ. ಯಾರು ರಾಜ್ಕುಮಾರ್ ಮತ್ತು ಅವರ ಪತ್ನಿಯ ರೋಲ್ ಮಾಡಿದಂಥ ಭಾರತೀಯವರು ಅಣ್ಣ ಅತ್ತಿಗೆಯವರು ತುಂಬ ಸ್ಯಾಕ್ರಿಫೈಸ್ ಮಾಡಿ ತನ್ನ ತಮ್ಮನಿಗೆ ICS ಪರೀಕ್ಷೆಯನ್ನು ಪಾಸ್ ಮಾಡಿಸ್ತಾರೆ. ಆ ಸ್ಪಿರಿಟ್ಟು ಇವತ್ತು ನಾವು ಈ ರಾಜ್ಕುಮಾರ್ ಅಕಾಡೆಮಿಯಲ್ಲಿ ಕಾಣ್ತಾ ಇದ್ದೀವಿ. ಅಂದರೆ ಈ ಕುಟುಂಬಕ್ಕೆ ಈ ರೀತಿಯ ಒಂದು ಸರ್ವಿಸ್ ಮೋಟಿವ್ ಮೊದಲಿಂದ ಇದೆ ಅಂತಕ್ಕಂಥದ್ದನ್ನು ಸೂಚಿಸೋಕ್ಕೆ ನಾನು ಈ ಮಾತನ್ನ ಹೇಳಿ. ನೀವು ಇಲ್ಲಿ ನೆರೆದಿರ್ತಕ್ಕಂಥ ಅನೇಕ ಅಭ್ಯರ್ಥಿಗಳು, ಬಹುಪಾಲು ಅಭ್ಯರ್ಥಿಗಳು ಗ್ರಾಮೀಣ ಪ್ರದೇಶದಿಂದ ಬಂದವರು, ಬೇರೆ ಬೇರೆ ಸಮುದಾಯಗಳಿಂದ ಬಂದವರು. ಎಲ್ಲರೂ 3 ಅಟೆಂಪ್ಟು 4 ಅಟೆಂಪ್ಟನ್ನು ಬರೆದು ತಮ್ಮ ತಾಳ್ಮೆ, ತಮ್ಮ ಛಲ ಅದನ್ನೆಲ್ಲ ತೋರಿಸಿ ಈ ಪರೀಕ್ಷೆಯನ್ನು ಪಾಸ್ ಮಾಡಿದ್ದಾರೆ. ಅವರೆಲ್ಲರೂ ಏನು ಅಂತ ಶ್ರೀಮಂತ ಕುಟುಂಬಗಳಿಂದ ಬಂದಿಲ್ಲ, ಎಲ್ಲ ಮಧ್ಯಮ ವರ್ಗದವರು, ಬಡವರ್ಗದವರು. ಈ ಪರೀಕ್ಷೆಯನ್ನು 5-6 ವರ್ಷ ಬರೆಯೋಕ್ಕೆ ಬೇಕಾದಷ್ಟು ಸಂಪನ್ಮೂಲಗಳನ್ನು ಸಂಗ್ರಹಿಸೋಕ್ಕೇ ಅವ್ರಿಗೆ ಕಷ್ಟ ಇರುತ್ತೆ. ಅಷ್ಟರ ನಡುವೆ ಅವರು ತಮ್ಮ ಛಲವನ್ನು ಕಳ್ಕೊಳ್ಳದೆ, ತಾಳ್ಮೆಯನ್ನು ಕಳ್ಕೊಳ್ಳದೆ, ಬದ್ಧತೆಯನ್ನು ಕಳ್ಕೊಳ್ಳದೆ ಈ ಪರೀಕ್ಷೆಯನ್ನು ಪಾಸ್ ಮಾಡಿದಾರಲ್ಲ, ನಿಜವಾಗ್ಲೂ ನಾವು ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಬೇಕು. ಆದರೆ ಯಾಕೆ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳು ಅಥವಾ ದಕ್ಷಿಣ ಭಾರತದ ವಿದ್ಯಾರ್ಥಿಗಳು ಈ ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ಪಾಸ್ ಮಾಡಲಿಕ್ಕೆ ಹೆಚ್ಚು ಅಟೆಂಪ್ಟ್ ತೊಗೊಳ್ತಾರೆ ಅಥವಾ ಪಾಸ್ ಮಾಡಿದಾಗಲೂ ಕಡಿಮೆ ರ್ಯಾಂಕ್ ತೊಗೊಳ್ತಾರೆ ಅಂತ ನಾವು ಯೋಚನೆ ಮಾಡಿದ್ರೆ, ಒಂದು ಮುಖ್ಯವಾದ ಕಾರಣ ಏನು ಅಂತಂದರೆ, ಅದರ ಬಗ್ಗೆ ನಾನು ಮುಖ್ಯಮಂತ್ರಿಗಳ ಗಮನವನ್ನು ಕೂಡ ಸೆಳೆಯೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಯೂನಿವರ್ಸಿಟಿಯ ಸಿಲೆಬಸ್ಗಳಿದೆಯಲ್ಲ ಇಲ್ಲಿ, ಅದು UPSC ಸಿಲೆಬಸ್ಗೆ ಟ್ಯಾಲಿ ಆಗಲ್ಲ. ವೆರಾಸ್ ಡೆಲ್ಲಿ, ಉತ್ತರ ಪ್ರದೇಶ, ಬಿಹಾರದಲ್ಲಿ ಅನೇಕ ಯೂನಿವರ್ಸಿಟಿಗಳು, ಅನೇಕ ಕೋಚಿಂಗ್ ಸೆಂಟರ್ಗಳು BA ಆನರ್ಸ್ ಸಿಸ್ಟಮ್ನ ಉಳಿಸ್ಕೊಂಡು ಅವರು ವಿದ್ಯಾರ್ಥಿಗಳು BA ಆನರ್ಸ್ ಪರೀಕ್ಷೆಯನ್ನು ಪಾಸ್ ಮಾಡುವಾಗಲೇ UPSC ಪರೀಕ್ಷೆಯಲ್ಲಿ ಯಾವ ರೀತಿ ಉತ್ತರಗಳನ್ನ ಬರೀಬೇಕು, ಯಾವ ರೀತಿ ಪ್ರಶ್ನೆಗಳನ್ನ ಬರೀಬೇಕು ಅಂತಕ್ಕಂಥ ಒಂದು ತರಬೇತಿಯನ್ನು ಮಾನಸಿಕವಾಗಿ ಅವರು ಕೊಡ್ತಾರೆ. ನಾನು ಅನೇಕ ಜನರ ಹತ್ರ ಇಲ್ಲಿ ಮಾತಾಡೋದೀನಿ, ಗಣ್ಯರ ಹತ್ರ, ಅವ್ರ ಹತ್ರ ಹೇಳಿದ್ರೆ ನೀವು ಒಳ್ಳೆಯ BA ಆನರ್ಸ್ ಸಿಸ್ಟಮ್ನ ಇಂಟ್ರೊಡ್ಯೂಸ್ ಮಾಡಿ ನಮ್ಮ ವಿದ್ಯಾರ್ಥಿಗಳಿಗೆ 2-3 ಅಟೆಂಪ್ಟ್ ಸೇವ್ ಆಗುತ್ತೆ. ಅವರು ಚಿಕ್ಕನ್ನಲ್ಲೇ 22-23 ಸರ್ವಿಸ್ ಪ್ರವೇಶ ಮಾಡಿದ್ರೆ ಮುಂದೆ ಚೀಫ್ ಕಮಿಷನರು, ಚೀಫ್ ಸೆಕ್ರೆಟರಿಗಳು ಅಥವಾ DGPಗಳಾಗಕ್ಕೆ ಅನುಕೂಲ ಆಗುತ್ತೆ. ಅವ್ರು 5 ಅಟೆಂಪ್ಟ್ ತೊಗೊಂಡು ಪಾಸ್ ಮಾಡಿದ್ರೆ ಅವ್ರಿಗೆ ಎಷ್ಟೇ ಬುದ್ಧಿವಂತಿಕೆ ಇದ್ದರೂ ಸರ್ವಿಸ್ಗೆ ಎಂಟರ್ ಆಗೋದು ಲೇಟ್ ಆಗೋದ್ರಿಂದ ಅವ್ರು ಹೈಯರ್ ಪೊಸಿಷನ್ಗೆ ಹೋಗೋಕ್ಕಾಗಲ್ಲ. ಅದರಿಂದ ಇಲ್ಲಿ ನಡೀತಕ್ಕಂಥ ಗಣ್ಯರು ನಮ್ಮ ಯೂನಿವರ್ಸಿಟಿಗಳು ಯಾವ ರೀತಿ ಸಿಲೆಬಸ್ಸನ್ನು ಚೇಂಜ್ ಮಾಡ್ಬೋದು, BA ಆನರ್ಸ್ನ ಅಥವಾ BSc ಆನರ್ಸ್ನ ಮಾಡಿದ್ರೆ ಆವಾಗ ವಿದ್ಯಾರ್ಥಿಗಳಿಗೆ ಹೆಚ್ಚು ಉತ್ತೀರ್ಣರಾಗಕ್ಕೆ ಸಾಧ್ಯ ಆಗುತ್ತೆ, ಕಡಿಮೆ ಅಟೆಂಪ್ಟಲ್ಲಿ ಮಾಡ್ತಾರೆ ಮತ್ತು ಹೆಚ್ಚು ರ್ಯಾಂಕನ್ನು ಪಡಿತಾರೆ ಅಂತ ನನಗೆ ಅನಿಸುತ್ತೆ. ಇನ್ನೊಂದು ಏನು ಅಂತಂದರೆ ನಾನು ಹೇಳಬೇಕು ಅಂತಂದರೆ, UPSCನವರು ಸೆಲೆಕ್ಟ್ ಮಾಡುವಾಗ ನಿಮ್ಮನ್ನು ಸೆಲೆಕ್ಟ್ ಮಾಡೋಕ್ಕೆ ಇಷ್ಟಪಡ್ತಾರೆ. ದೇ ವಾಂಟ್ ಟು ಸೆಲೆಕ್ಟ್ ದಿ ಬೆಸ್ಟ್ ಕ್ಯಾಂಡಿಡೇಟ್ ಆಲ್ಸೋ. ಇಲ್ಲಿಯ ಹುಡುಗರು, ನಾನು ಕೆಲವರೆಲ್ಲ ರಿಪೀಟೆಡ್ ಇಂಟರ್ವ್ಯೂಗೆ ಬರೋರು ನಮ್ಮ ಹತ್ರ ಕೋಚಿಂಗ್ಗೆ, ಯಾವ ಹುಡುಗರಿಗೂ UPSC ಬಗ್ಗೆ ನಂಬಿಕೆ ಹೋಗಿರಲಿಲ್ಲ. ಅವ್ರು ಒಂದು ವಿದ್ಯಾರ್ಥಿಗಳಿಗೆ ಏನು ಭರವಸೆ ಇತ್ತು ಅಂತಂದರೆ, ಕ್ಯಾಂಡಿಡೇಟ್ಸ್ಗೆ, ಅಭ್ಯರ್ಥಿಗಳಿಗೆ, ನಾನು ಸೆಲೆಕ್ಟ್ ಆಗದೆ ಹೋದರೆ ನನಗಿಂತ ಉತ್ತಮವಾದ ಇನ್ನೊಬ್ಬ ಅಭ್ಯರ್ಥಿ ಸೆಲೆಕ್ಟ್ ಆಗಿದ್ದಾನೆ ಅಂಥೇಳಿ ಅವ್ರು UPSCಯಲ್ಲಿ ಒಂದು ವಿಶ್ವಾಸ ಮತ್ತು ನಂಬಿಕೆ ಇತ್ತು. ಅದರಿಂದ ಆ ನಂಬಿಕೆಯಿಂದ, ವಿಶ್ವಾಸದಿಂದ ಹುಡುಗರು ಹೆಚ್ಚು ಅಟೆಂಪ್ಟನ್ನು ಬರೆದು ಕೊನೆಗೂ ಛಲವನ್ನು ಸಾಧಿಸಿ ಇವತ್ತು ನಮ್ಮ ಅಭಿನಂದನೆಯನ್ನು ಸ್ವೀಕರಿಸೋಕ್ಕೆ ಬಂದಿದ್ದಾರೆ. ಶ್ರೀನಿವಾಸನ್ ಅವರು ನೀವೆಲ್ಲ ಯಾವ ಥರ ಇರಬೇಕು ಅಂತ ಹೇಳಿ ಕೆಲವು ಮಾತುಗಳನ್ನ ಹೇಳಿದ್ರು. UPSCಗೂ ಒಂದು ಇನ್ಫಾರ್ಮಲ್ ಆಗಿ ಒಂದು ನಿರೀಕ್ಷೆ ಇರುತ್ತೆ.
ಪ್ರತಿ ವರ್ಷ ಅವರು 500 ಜನನ 600 ಜನ ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮಾಡ್ತಾರೆ. ಸೆಲೆಕ್ಟ್ ಮಾಡಿದಾಗ ಸುಮಾರು ಇವರೆಲ್ಲ 25 ವರ್ಷದ ನಂತರ 30 ವರ್ಷದ ನಂತರ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟು, ಹೆಡ್ ಆಫ್ ದಿ ಸರ್ವೀಸಸ್ ಈ ಥರ ಎಲ್ಲ ಆಗ್ತಾರೆ. ಈ 500 ಜನ 600 ಜನ 700 ಜನ ಪ್ರತಿ ವರ್ಷ ಸೆಲೆಕ್ಟ್ ಆಗ್ತಾರಲ್ಲ, ಅವರಲ್ಲಿ ಒಂದು 10% ಜನ ಮಾತ್ರ ಕೊನೆಗೆ ಐಡಿಯಲಿಸ್ಟ್ಗಳಾಗಿ, ಇನ್ನೋಸೆಂಟ್ಗಳಾಗಿ ಈ ಸಮಾಜದ ಬಗ್ಗೆ, ದೇಶದ ಬಗ್ಗೆ ಯೋಚನೆ ಮಾಡುವಂಗೆ ಉಳ್ಕೊಳ್ತಾರಂತೆ. 10% ಅಥವಾ 15%. ಇನ್ನು ಬಾಕಿಯವರೆಲ್ಲ ಹಾದಿ ಉದ್ದಕ್ಕೂ ಅನೇಕ ಆಕರ್ಷಣೆಗಳಿಗೆ, ದೌರ್ಬಲ್ಯಗಳಿಗೆ ಒಳಗಾಗಿ ತಮ್ಮ ವ್ಯಕ್ತಿತ್ವವನ್ನು ಕಳ್ಕೊಳ್ತಾರೆ, ಸಮಾಜಕ್ಕೂ ಕಾಂಟ್ರಿಬ್ಯೂಟ್ ಮಾಡಲ್ಲ. ನಮ್ಮ ಕರ್ನಾಟಕದಿಂದ ಇವತ್ತು ಸೆಲೆಕ್ಟ್ ಆಗಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಆ 10-15% ಉಳ್ಕೊಳ್ತಾರಲ್ಲ, ಯಾರೋ ದೇಶದ ಬಗ್ಗೆ, ಸಮಾಜದ ಬಗ್ಗೆ ಯೋಚನೆ ಮಾಡುವಂಥವ್ರು, ಆ ರೀತಿಯ ಅಭ್ಯರ್ಥಿಗಳಾಗಲಿ ನಮ್ಮ ಕರ್ನಾಟಕಕ್ಕೆ, ರಾಜ್ಕುಮಾರ್ ಅಕಾಡೆಮಿಗೆ ಹೆಮ್ಮೆಯನ್ನು ತರಲಿ ಅಂತೇಳಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್ನ 14ನೇ ವೈಸ್ ಕೆ ನಾರಾಯಣಗೌಡ ಸರ್ ಪ್ರಸ್ತುತ ಸಿವಿಲ್ ಸರ್ವಿಸ್ ಆಕಾಂಕ್ಷಿಗಳಿಗೆ ಮಾರ್ಗದರ್ಶಕರಾಗಿ ಕರ್ನಾಟಕದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಅವರಿಗೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿ ಪರವಾಗಿ ಈ ಒಂದು ಗೌರವದ ಸನ್ಮಾನ. Good evening to every one of you. And the senior most person of this house, but looks very younger, and also his speech was inspiring to all of us, Dr. Srinivasanji, and two of our mock interview colleagues, both Ramesh Galgali and also Dr. Sri Satyanarayana ji. And of course, the pillar behind this whole program is Raghavendra Rajkumar ji and Madam Punit Kumar ji, and all the esteemed participants of the today's very meaningful function. Above all, the great attractions of the today's program, the UPSC toppers of the state. We feel proud of you for the reason every year the Karnataka is improving the number of toppers, and we feel this year it has gone for 37. Possibly our goal is to cross 50. That is our, we talk very often with our Srinivasanji and other our colleagues here that we should aim for crossing 30 from Karnataka. That's our goal. We will certainly achieve in the days to come, but it all depends on the participants also. We can only provide the atmosphere, but it's for them to take advantage and come forward. That's where the real the strength lies. Friends, when Dr. Srinivasanji has spoken so much, I don't have much to say, but only I pray to the toppers who are going to occupy the position, be a good human being. In whatever the position that you are, whatever the responsibility that you are, if you are going to be a good human being, you can serve the society better. What Mahatma Gandhi has said has to be remembered by all of us. When you go to a bank, for the bank, you may be a customer, but the person who is there, he is dependent on the customer, not the banker. So you should be able to look at from that spirit. Whenever a person comes to you, because of him you are there. Otherwise your position is not required for the society. If that is the spirit with which you serve, perhaps you can do the good to the society and bring revolutions. And as our one of our mock interview experts was making a mention, India is one of the richest countries in the world. Unfortunately, we are not explored the fullest of the resources for the good of the growth of this country. In fact, if you look at the natural resources, we have plenty of natural resources. Perhaps if you take even rainfall itself, you know what India receives about 1100 mm rainfall, but Israel receives hardly 250 mm of rainfall.
but it's one of the leading countries in the world. Why? Because the technology revolution and the adoption. Why I'm giving this particular example, India is such a wonderful in terms of natural resources, the soil, the water, the solar energy, unbelievable. I'm proud to make a mention here when our Honorable Chief Minister came to inaugurate the International Krishi Mela way back in 2013. I was the Vice Chancellor at that point of time. We shown some of the renewable energies that we have taken up in the university. 4 important renewable energy, which is meeting totally the energy requirement of the university. The solar energy, the bioenergy, biofuel energy, biomethane energy, everything is there. And if that is being taken forward in the right spirit, the country can be self-contained with the energy requirement, because energy is one of the parameters to measure the development of a country. And India can become more sustainable in terms of energy if these are being properly utilized. Even our Srinivasan used to come and guide very often our university growth, and I am proud to make a mention, during our tenure, the US Bangalore got #1 university at the all India level from among the 100 universities at that point of time. It's all because when you are going to apply independent mind to develop an institution, you can do wonders. Likewise, the country can be also make one of the most developed countries in the world. It is possible. I pass on this message to our the toppers of the UPSC now to take the responsibility and see that our state and the country should be leading in the global level. That's what my prayer. But we feel proud of Rajkumar Academy for doing so much of service to the humanity. In fact, when we see those blind people, we got disturbed for a while. How these people are making a life. Really, we could not able to withstand for a while. So they are doing a great service to those people who are more required than anybody else in the society. Likewise, the academy also doing its best in terms of providing the right mentoring of the candidates who are coming for the institution, and certainly they will remember forever this institution. With this, I once again thank the organizers for giving the opportunity, and also look for your continuous service to the society to the highest expectation. There is no boundary for you. With this, I salute every one of you for your very meaningful participation. Thank you. ಈಗ ಇವತ್ತು ನಾವು ನೀವು ಸೇರಿರುವಂಥ ಬಹಳ ಮುಖ್ಯ ಕಾರಣ, ನಿಜ ಹೇಳಬೇಕಂದ್ರೆ ಇವತ್ತಿನ ಸಂಜೆಯ ರಿಯಲ್ ಹೀರೋಸ್, ಈ ಇವೆಂಟ್ನ ರಿಯಲ್ ಸ್ಟಾರ್ಸ್, ಕರ್ನಾಟಕದಿಂದ UPSC ಎಕ್ಸಾಮ್ಸನ್ನು ಕ್ಲಿಯರ್ ಮಾಡಿದಂಥ ನಮ್ಮ ಸ್ಟಾರ್ಸ್ಗಳಿಗೆ ಇವತ್ತು ಸನ್ಮಾನ ಮಾಡುವಂಥ ಸಮಯ. ಇದನ್ನು ವೇದಿಕೆಯನ್ನು ಅಲಂಕರಿಸಿರುವಂಥ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀಯುತ ಸಿದ್ದರಾಮಯ್ಯ ಸರ್ ಅವರು ನಡೆಸ್ಕೊಡ್ಬೇಕಾಗಿ ಕೋರಿಕೆ. ಮೊದಲನೇದಾಗಿ ಕರ್ನಾಟಕದ ಟಾಪರ್ HS ಭಾವನಾ 55ನೇ ರ್ಯಾಂಕನ್ನು ಪಡ್ಕೊಂಡಿದ್ದಾರೆ. ಹೆಮ್ಮೆಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ HS ಭಾವನಾ ಅವರ ತಾಯಿ ರೇಖಾ ಅವರ ಜೊತೆ ವೇದಿಕೆ ಮೇಲೆ ಆಗಮಿಸ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಸ್ವಾಗತ ಅಶ್ವಿನಿ ಮ್ಯಾಮ್ ಅವರು ಸೇರಿ ಈ ಒಂದು ನೆನಪಿನ ಕಾಣಿಕೆಯನ್ನು ಅವರಿಗೆ ನೀಡಬೇಕಾಗಿ ಕೋರಿಕೆ. ಕರ್ನಾಟಕದ ಟಾಪರ್ HS ಭಾವನಾ. ಡಾಕ್ಟರ್ ಮೆಲ್ವಿನ್ ವರ್ಗಸ್ 155ನೇ ರ್ಯಾಂಕನ್ನು ಪಡ್ಕೊಂಡಿದ್ದಾರೆ. ಡಾಕ್ಟರ್ ಮೆಲ್ವಿನ್ ವರ್ಗಸ್ 155ನೇ ರ್ಯಾಂಕನ್ನು ಪಡ್ಕೊಂಡಿದ್ದಾರೆ. ತಂದೆ ಶಿಬು ವರ್ಗಸ್, ತಾಯಿ ಸುನಿತಾ ಥಾಮಸ್, ಇಬ್ಬರಿಗೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಕಡೆಯಿಂದ ಈ ಒಂದು ನೆನಪಿನ ಕಾಣಿಕೆ. ಡಾಕ್ಟರ್ ಮೆಲ್ವಿನ್ ವರ್ಗಸ್. ಸೂರಜ್ ಡಿ 197ನೇ ಅಂಕವನ್ನು ಪಡ್ಕೊಂಡಿದ್ದಾರೆ.
ತಂದೆ BS ದಿಲೀಪ್ ಕುಮಾರ್, ತಾಯಿ SL ಮೈಥಿಲಿ. ಸೂರಜ್ ಡಿ 197ನೇ ರ್ಯಾಂಕ್ ಅನ್ನು ಪಡ್ಕೊಂಡಿದ್ದಾರೆ. ಸೌರಭ್ ಎ ನರೇಂದ್ರ 198ನೇ ರ್ಯಾಂಕ್ ಅನ್ನು ಪಡ್ಕೊಂಡಿದ್ದಾರೆ. ಅಮೃತ್ ನರೇಂದ್ರ ಸುನೀತಾ ಇವರ ಮಗ ಸೌರಭ್ ಎ ನರೇಂದ್ರ. ಮುಂದಿನ ಹೆಸರು ಸೌರಭ್ ಎ ನರೇಂದ್ರ 198ನೇ ರ್ಯಾಂಕ್ ಅನ್ನು ಪಡ್ಕೊಂಡಿದ್ದಾರೆ. We have ಸೌರಭ್ ಎ ನರೇಂದ್ರ on stage. ತಂದೆ ಅಮೃತ್ ನರೇಂದ್ರ, ತಾಯಿ ಸುನೀತಾ ಅವರ ಜೊತೆ ವೇದಿಕೆಯಲ್ಲಿ ಆಗಮಿಸುತ್ತಿದ್ದಾರೆ. ಮುಂದಿನ ಹೆಸರು ಆಕಾಶ್ AL 210ನೇ ರ್ಯಾಂಕ್ ಅನ್ನು ಪಡ್ಕೊಂಡಿದ್ದಾರೆ. ಅವರ ತಂದೆ ಲಕ್ಷ್ಮಣ್ ಗೌಡ ಹಾಗೂ ತಾಯಿ ಪ್ರೇಮ ಅವರ ಜೊತೆ ವೇದಿಕೆಯಲ್ಲಿ ಆಗಮಿಸಬೇಕಾಗಿ ಕೋರಿಕೆ. ಆಕಾಶ್ AL 210ನೇ ರ್ಯಾಂಕ್. ಕುಮಾರ್ 222ನೇ ರ್ಯಾಂಕ್ ಅನ್ನು ಪಡ್ಕೊಂಡಿದ್ದಾರೆ. ತಂದೆ ರಾಘವೇಂದ್ರ ರಾವ್, ತಾಯಿ ಲಲಿತಾ ರಾವ್, ಸುಬ್ಬು ರೆಡ್ಡಿ, ಸುಧೀರ್ ರೆಡ್ಡಿ ಅವರ ಜೊತೆ ವೇದಿಕೆ ಮೇಲೆ ಆಗಮಿಸುತ್ತಿದ್ದಾರೆ. ಶ್ರವಣ್ ಕುಮಾರ್. ಮುಂದಿನ ಹೆಸರು 238ನೇ ರ್ಯಾಂಕ್ ಅನ್ನು ಪಡ್ಕೊಂಡಿರುವಂತಹ ಚೆಲುವರಾಜು ಆರ್, ತಂದೆ ರಾಮಚಂದ್ರೇಗೌಡ, ತಾಯಿ ನಾಗಮ್ಮ ಹಾಗೂ ಅವರ ಮನೆಯವರಾದಂತಹ ಶಾರದಾ BC ಚಂದ್ರಶೇಖರ್, ಮಾಲಿನಿ ಚಂದ್ರಕಲಾ ಇವರ ಜೊತೆ ವೇದಿಕೆ ಮೇಲೆ ಬರ್ತಿದ್ದಾರೆ. ಚೆಲುವರಾಜ್ ಆರು. ಮುಂದಿನ ಹೆಸರು ಸೌರಭ್ ಕೆ. ಚೆಲುವರಾಜ್ ಆರ್
238ನೇ ಅಂಕವನ್ನು ಪಡ್ಕೊಂಡಿರ್ತಾರೆ. ತಂದೆ ರಾಮಚಂದ್ರೇಗೌಡ, ತಾಯಿ ನಾಗಮ್ಮ. ಸೌರಭ್ಗೆ 260ನೇ ಅಂಕಗಳನ್ನು ಪಡ್ಕೊಂಡಿದ್ದಾರೆ. 260ನೇ ರ್ಯಾಂಕ್. ತಂದೆ ಡಾಕ್ಟರ್ ಕೆ ಕೆಂಪರಾಜು, ತಾಯಿ ಡಾಕ್ಟರ್ ಎಂ ಜಾನಕಿ, ಸಹೋದರ ಸೌಹಾರ್ದ್ ಕೆ ಹಾಗೂ ಅವರ ತಾತ ಕೆಂಪಯ್ಯ ಅವರ ಜೊತೆ ವೇದಿಕೆ ಮೇಲೆ ಆಗಮಿಸುತ್ತಿದ್ದಾರೆ. ಸೌರಭ್ ಕೆ 260ನೇ ರ್ಯಾಂಕ್ ಅನ್ನು ಪಡ್ಕೊಂಡಿದ್ದಾರೆ. ಮುಂದಿನ ಹೆಸರು ಶ್ರುತಿ ಯರಗಟ್ಟಿ ಎಸ್, 362ನೇ ರ್ಯಾಂಕ್ ಅನ್ನು ಪಡ್ಕೊಂಡಿದ್ದಾರೆ. ತಂದೆ ಶಿವಾನಂದ್ ಯರಗಟ್ಟಿ ಅವರ ಜೊತೆ ವೇದಿಕೆ ಮೇಲೆ ಆಗಮಿಸುತ್ತಿದ್ದಾರೆ. ಶ್ರುತಿ ಯರಗಟ್ಟಿ ಎಸ್. ಹೆಸರು ಪೂಜಾ ಎಂ, 390ನೇ ರ್ಯಾಂಕ್ ಅನ್ನು ಪಡ್ಕೊಂಡಿದ್ದಾರೆ. ಎಂ ಬಿ ಬೇಂದ್ರೆ, ತಾಯಿ ಪದ್ಮಾವತಿ ಎಂ, ಸಹೋದರಿ ಪೂಜಾ ಎಂ, 390ನೇ ರ್ಯಾಂಕ್. ದಾಮಿನಿ ದಿವಾಕರ್ ಅವರು 435ನೇ ರ್ಯಾಂಕ್ ಅನ್ನು ಪಡ್ಕೊಂಡಿದ್ದಾರೆ. ಆದರೆ ಅವರಿಗೆ ಬೆಂಗಳೂರಿನ ಇವತ್ತು ಪೋಸ್ಟಿಂಗ್ ಇರೋದ್ರಿಂದ ಸೊ ಶಿ ಹ್ಯಾಸ್ ಟು ಜಾಯಿನ್, ಹಾಗಾಗಿ ಅವರು ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇರೋದಕ್ಕಾಗಿಲ್ಲ. ಬಟ್ ದಾಮಿನಿ ದಿವಾಕರ್ ಅವರಿಗೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿ ವತಿಯಿಂದ ನೆನಪಿನ ಕಾಣಿಕೆಯನ್ನು ಅವರಿಗೆ ತಲುಪಿಸಲಾಗುತ್ತೆ. ಶುಭಾಶಯಗಳು ದಾಮಿನಿ ದೃಷ್ಟಿ. 448ನೇ ರ್ಯಾಂಕ್. ಭಾನುಪ್ರಕಾಶ್ ಜೆ 448ನೇ ರ್ಯಾಂಕ್. ಮುಂದಿನ ಹೆಸರು ಧನುಷ್ ಕುಮಾರ್ BS, 501ನೇ ರ್ಯಾಂಕ್ ಅನ್ನು ಪಡ್ಕೊಂಡಿದ್ದಾರೆ. ತಾಯಿ ಚೇತನ ಶೋಭನಾ ಅವರ ಜೊತೆ ಆಗಮಿಸಿದ್ದಾರೆ. ಅವರು ಕೂಡ ಪದ್ಮಣ್ಣ ತಮ್ಮದಡ್ಡಿ 566ನೇ ರ್ಯಾಂಕ್ ಅನ್ನು ಪಡ್ಕೊಂಡಿದ್ದಾರೆ. ಪದ್ಮಣ್ಣ ತಮ್ಮದಡ್ಡಿ ತಂದೆ, ತಾಯಿ ನಿರ್ಮಲಾ ತಮ್ಮದಡ್ಡಿ. ಪಡ್ಕೊಂಡಿದ್ದಾರೆ. ತಂದೆ ಕರಿಸಿದ್ದಪ್ಪ ಹಾಗೂ ತಾಯಿ ಶಾಂತವ್ವ, ಮಳದಿ ಭಾಗ್ಯಲಕ್ಷ್ಮಿ ಜೊತೆ ವೇದಿಕೆ ಮೇಲೆ ಬರ್ತಿದ್ದಾರೆ. ಸಿದ್ಲಿಂಗಪ್ಪ ಕೆ ಪೂಜಾ 589ನೇ ರ್ಯಾಂಕ್ ಅನ್ನು ಪಡ್ಕೊಂಡಿದ್ದಾರೆ. ಮುಂದಿನ
ಹೆಸರು ಜೋಶಿ ವಿಕ್ರಮ್ ನರಸಿಂಹ, 590ನೇ ರ್ಯಾಂಕ್ ಅನ್ನ ಪಡ್ಕೊಂಡಿದ್ದಾರೆ. ಅವರು ಕಾರ್ಯಕ್ರಮಕ್ಕೆ ಆಗಮಿಸಕ್ಕೆ ಆಗಲಿಲ್ಲ, ಬಟ್ ನಮ್ಮ ಅಕಾಡೆಮಿ ಕಡೆಯಿಂದ ಅವ್ರಿಗೂ ಕೂಡ ಅಭಿನಂದನೆಗಳು. ಡಾಕ್ಟರ್ ಸಿದ್ದರಾಮಯ್ಯ ಸರ್ ಅವರ ಕಡೆಯಿಂದ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿ ಕಡೆಯಿಂದ ಈ ಒಂದು ನೆನಪಿನ ಕಾಣಿಕೆ. ತನ್ಮಯ್ MS 690ನೇ ರ್ಯಾಂಕ್ ಅನ್ನ ಪಡ್ಕೊಂಡಿದ್ದಾರೆ. ಅವ್ರಿಗೆ ನಮ್ಮ ಅಕಾಡೆಮಿ ಕಡೆಯಿಂದ ಅಭಿನಂದನೆಗಳು. ವಿನಯ್ KS 741ನೇ ರ್ಯಾಂಕ್ ಅನ್ನ ಪಡ್ಕೊಂಡಿರುವಂತಹ ವಿನಯ್ KS ಸಂದೇಶ್. ಮುಂದಿನ ಹೆಸರು ಮೊಹಮ್ಮದ್ ಸಿದ್ದಿಕ್ ಶರೀಫ್ 745ನೇ ಅಂಕವನ್ನು ಪಡ್ಕೊಂಡಿದ್ದಾರೆ. ಮೊಹಮ್ಮದ್ ಸಿದ್ದಿಕ್ ಶರೀಫ್ ಅವರಿಗೆ ಅಭಿನಂದನೆಗಳು. ಪ್ರಣೀತಾ ಪಾಟೀಲ್. ರಾಜಗೌಡ ಪಾಟೀಲ್. ಅಭಿಷೇಕ್ ಕೆ 813ನೇ ರ್ಯಾಂಕ್ ಅನ್ನು ಪಡ್ಕೊಂಡಿದ್ದಾರೆ. ತಂದೆ ಕಣ್ಣಿ ಹೆಚ್, ತಾಯಿ ಸಂಘರ್ಷ ಕಣ್ಣಿ. ಯಲಗುರೇಶ್ ಅರ್ಜುನ್ ನಾಯಕ್ 890ನೇ ರ್ಯಾಂಕ್ ಅನ್ನು ಪಡ್ಕೊಂಡಿದ್ದಾರೆ. ಯಲಗುರೇಶ್ ಅರ್ಜುನ್ ನಾಯಕ್ ಅವರಿಗೆ ಅಭಿನಂದನೆಗಳು. ಪದ್ಮನಾಭ HS ಅವ್ರಿಗೂ ಕೂಡ ಅಭಿನಂದನೆಗಳು.